ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಶುಕ್ರವಾರದ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಕೋ ಪವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ಪಾರಂಪರ್ಯವಾದ ಶ್ರೇಷ್ಠವಾದ ಫಿಲ್ಟರ್ ಕಾಫಿ ಅಂದರೆ ಅದು ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ನಿಮ್ಮ ಪ್ರತಿ ದಿನದ ಶುಭಾರಂಭವಾಗಲಿ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿಯನ್ನು ಸವಿಯೋದ್ರೊಂದಿಗೆ ಅಂತ ಹೇಳ್ತಾ, ಇನ್ನು ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಇರುವಂಥ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡುಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಲವಣ ತೈಲಂ ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯ ಕ್ರಮವೂ ಕೂಡ ಇಲ್ಲದೆ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ ಆಯುಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿಯೂ ಒಮ್ಮೆ ಬಳಸಿ ನೋಡಬಹುದು. ಹಾಗೂ ಉಲ್ಲಾಸ್ ಅಗರಬತ್ತಿ, ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ಅಗರಬತ್ತಿ ತನ್ನಿರಿ. ನಿಮ್ಮ ಮನೆಯ ಪೂಜಾ ಗೃಹದಲ್ಲಿ ಪ್ರತಿನಿತ್ಯವೂ ಬೆಳಗಲಿ ಉಲ್ಲಾಸ್ ಅಗರಬತ್ತಿ. ಮತ್ತು ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇದು ಶುಭ ಶುಕ್ರವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಈಗಾಗಲೇ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಅಮೃತ ಬಿಂದು ಮಹೋತ್ಸವ ನಡೀತಾ ಇದೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ಜನವರಿ 31ನೇ ತಾರೀಕಿನವರೆಗೆ ಅಮೃತ ಬಿಂದು ಮಹೋತ್ಸವ ನಡೆಯುತ್ತೆ. ಇಲ್ಲಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಯಾರೆಲ್ಲ ಕರೆ ಮಾಡ್ತೀವಿ ಮತ್ತು ಯಾವ ಪತ್ರಗಳನ್ನೆಲ್ಲ ನಾವು ಓದಿರ್ತೀವಿ, ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತೀವಿ ಅಮೃತ ಬಿಂದುವಿನ ಒಂದು ವಿಶೇಷ ಉತ್ಪನ್ನ. ಹಾಗಾಗಿ ಕರೆ ಮಾಡಿ ಹೆಚ್ಚು ಪತ್ರಗಳನ್ನು ಕೂಡ ಬರೀಬಹುದು ಅಂತ ಹೇಳ್ತಾ ಬನ್ನಿ, ಹಾಗಿದ್ರೆ ಈಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರೂ ಆಗಿರುವಂತಹ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರು. ಬನ್ನಿ, ಹಾಗಿದ್ರೆ ಈ ಗುರುಜಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಗೌರೀರ್ಮಿಮಾಯ ಸಲಿಲಾನ್ ಕ್ಷತ್ವದ್ವಿಪದೀನ್ ವಿಪದೀಂ ಸಾಂ ಚತುಷ್ಪದಿ ಅಷ್ಟಾಪದಿ ನೌಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಗಂಧಧ್ವಾರಾಂಧರಾದರ್ಶ ನಿತ್ಯಪುಷ್ಟಾಂಗರೀಷಿಣೀಂ ಈಶ್ವರೀಂ ಸರ್ವಭೂತಾನಾಂ ತ್ವಾಂ ಯಹೋಪತ್ವಯೇ ಶ್ರೀಂ. ಓಂ ಶ್ರೀಂ ಸರ್ವಮಂಗಳೈ ನಮಃ, ಲಲಿತಾಯ ನಮಃ, ದುರ್ಗಾಯ ನಮಃ, ಗಣಪತೇ ನಮಃ, ಸುಬ್ರಹ್ಮಣ್ಯೇಶ್ವರಾಯ ನಮಃ, ಶ್ರೀಮತೇ ನಮಃ, ಸ್ಕಂದಾಗ್ರಜಾಯ ನಮಃ, ಮಹಾಕಾಲಾಯ ನಮಃ, ಅಂಬಾಯ ನಮಃ, ಅಂಬಿಕಾಯ ನಮಃ, ರಾಜ್ಞೇ ನಮಃ, ರಮ್ಯಾಯ ನಮಃ, ರಾಜೀವಲೋಚನ್ಯೇ ನಮಃ, ರಂಜನ್ಯೇ ನಮಃ, ರಮಣಿಲಂಪಟಾಯ ನಮಃ, ರಾಕೇಂದ್ರವಂದ್ಯಾಯ ನಮಃ, ರತಿಪ್ರಿಯಾಯ ನಮಃ, ರಾಕ್ಷಸಗ್ನೇ ನಮಃ, ಶ್ರೀಮತೇ ನಮಃ, ಲಲಿತಾಂ ಬಾಲಾ ತ್ರಿಪುರಸುಂದರಿ ಶ್ರೀಂ ಚಕ್ರೇಶ್ವರಿ ಬಾಲಾಂಬಿಕಾಯ ನಮಃ. ಪದ್ಮಾನನೆ ಪದ್ಮವಿ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಂ ಮಯಿ ಸನ್ನಿಧತ್ಸ್ವ. ಯಾಸಾ ಪದ್ಮಾಸನಸ್ಥಾ ವಿಪುಲಪಟಿತಟಿ ಪದ್ಮಪತ್ರಾಯತಾಕ್ಷಿ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀ ನಮಃ. ರಾಜ್ಯದಾಯಿನೇ ನಮಃ, ರಾಜ್ಯಕಲಾವಲ್ಲಭಾಯ ನಮಃ, ಶ್ರೀಂ ಲಲಿತಾಂ ಬಾಲಾಂಬಿಕಾಯೈ ನಮೋ ನಮಃ, ಶ್ರೀಂ ಚಕ್ರೇಶ್ವರಿ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ, ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಯಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಮಾಘ ಮಾಸ ಪ್ರಾರಂಭ ಆಗಿದೆ. ಮಾಘ ಮಾಸದಲ್ಲಿರ್ತಕ್ಕಂಥ ಒಂದೊಂದು ದಿನವೂ ಸಹಿತ ಅಮೂಲ್ಯವಾಗಿರ್ತಕ್ಕಂಥದ್ದು. ಮಾಘ ಸ್ನಾನ ಎಂಬತಕ್ಕಂಥದ್ದು ಅದು ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಮಾಘ ಸ್ನಾನವನ್ನು ಮಾಡಿ ಶ್ರೀ ವಲ್ಲೀದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯೇಶ್ವರನ ಆರಾಧನೆ ಮಾಡತಕ್ಕಂಥದ್ದು. ಇದು 3ನೇ ಸೃಷ್ಟಿ.
ಈ ಮೂರನೇ ಸೃಷ್ಟಿಯಾಗಿರ್ತಕ್ಕಂಥ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ಬೆಂಗಳೂರಿಗೆ ಸಮೀಪ ಇರತಕ್ಕಂಥ ಚಿತ್ರಾವತಿ ಅಂದರೆ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿರ್ತಕ್ಕಂಥ ಚಿತ್ರಾವತಿಯಲ್ಲಿರ್ತಕ್ಕಂಥ ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರರ ಆ ವಿಶೇಷವಾಗಿರ್ತಕ್ಕಂಥ ನಾಗಾರಾಧನೆ, ಅಲ್ಲಿರ್ತಕ್ಕಂಥ ಬೃಹತ್ ಮಟ್ಟದ ಕಲ್ಯಾಣಿ, ಜೊತೆಗೆ ಅಲ್ಲಿ ನಡೆಯುವಂಥ ಪೂಜಾನುಷ್ಠಾನ, ಜಾತ್ರೆ, ಜನ್ಮೋತ್ಸವ, ರಥೋತ್ಸವಗಳಲ್ಲಿ ಸುಬ್ರಹ್ಮಣ್ಯೇಶ್ವರರ ಮೂರನೇ ಉತ್ಸವ ಇದು. ಮೊದಲನೇದು ಘಾಟಿ ಸುಬ್ರಹ್ಮಣ್ಯ, ಮೊದಲನೇದು ಕುಕ್ಕೆ ಸುಬ್ರಹ್ಮಣ್ಯ, ಎರಡನೇದು ಘಾಟಿ ಸುಬ್ರಹ್ಮಣ್ಯ, ಮೂರನೇದು ಚಿತ್ರಾವತಿ, ನಾಗಲ್ಮಡಿಕೆ, ನಾಗದೇವರದು, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ವಿದ್ರಾಶ್ವತ. ಹೀಗೆ ನಮ್ಮ ರಾಜ್ಯದಲ್ಲಿ ಸಾಕಷ್ಟು ನಾಗಕ್ಷೇತ್ರಗಳಿದೆ. ನಾಗಕ್ಷೇತ್ರಗಳು ಇದು ಒಂದು ಭಾಗ ಆದರೆ, ಇವತ್ತಿನ ದಿವಸ ಮಂಗಳೂರು ಪರಶುರಾಮ ಕ್ಷೇತ್ರ, ನಾಗಕ್ಷೇತ್ರ, ನಾಗಬ್ರಹ್ಮಕ್ಷೇತ್ರ, ಸಮುದ್ರ ತೀರದಲ್ಲಿ, ಕಡಲ ತೀರದಲ್ಲಿರ್ತಕ್ಕಂಥ ಸಾಕಷ್ಟು ನಾಗನದ ಒಂದು ಸಾನ್ನಿಧ್ಯಗಳಿದೆ. ಆ ಭಾಗದಲ್ಲೂ ಸಹಿತ ಇವತ್ತು ಸೃಷ್ಟಿಯ ಮುಹೂರ್ತ ಆದ್ದರಿಂದ ನಾಗನಿಗೆ ವಿಶೇಷವಾಗಿರ್ತಕ್ಕಂಥ ಆರಾಧನೆ ಇದೆ. ಸಾಮಾನ್ಯಕ್ಕೆ ಸಾಕಷ್ಟು ಕುಟುಂಬಗಳಲ್ಲಿ ನಾಗನ ಆರಾಧನೆಯನ್ನು 1-2-3 ಥರ ಭಾಳ ವಿಭಿನ್ನವಾಗಿ ನಡೆಸ್ತಾರೆ. ಕೆಲವೊಬ್ಬರು ನಾಗನ ಆರಾಧನೆ ಮಾಡುವಂತಹ ಈ ಶುಭ ದಿನ ಅಂದರೆ ಸೃಷ್ಟಿ ಮುಹೂರ್ತ, ಇವತ್ತು ಮನೆಯಲ್ಲಿ ಒಗ್ಗರಣೆನೇ ಹಾಕೋಲ್ಲ, ಅಂದರೆ ಎಣ್ಣೆಗೆ ಸಾಸಿವೆ ಹಾಕೋದಿಲ್ಲ, ಸಾಸಿವೆ ಚಿಟ್ಲಿಕ್ಕೆ ಬಿಡೋದಿಲ್ಲ. ಒಗ್ಗರಣೆ ಇಲ್ಲದಂತಹ ಅಡಿಗೆಯನ್ನು ಮಾಡುವಂತಹದ್ದು ಒಂದಷ್ಟು ಜನದ ಪದ್ಧತಿ. ಒಂದಷ್ಟು ಜನ ನಾಗನಿಗೆ ನೈವೇದ್ಯ ಕೊಡಲಿಕ್ಕಾಗಿ ವಿಶೇಷವಾಗಿ ಮನೆಯಲ್ಲಿ ಮಾಡುವಂಥ ಪ್ರತಿಯೊಂದು ಖಾದ್ಯ ಪದಾರ್ಥಗಳನ್ನು ಸಹಿತ ಭಾಳಷ್ಟು ಮಡಿಯಿಂದ, ಅಂದರೆ ಒದ್ದೆ ಬಟ್ಟೆಯನ್ನು ಉಟ್ಕೊಂಡೇ ಮಡಿಯಿಂದ ಅಡಿಗೆ ಮಾಡುವಂತಹದ್ದು ಒಂದಷ್ಟು ಕಡೆ. ಹಾಗೆ ಇವತ್ತಿನ ದಿವಸ ಒಂದಷ್ಟು ಕಡೆ ಬ್ರಹ್ಮಚಾರಿಗಳನ್ನು, ಅಂದರೆ 11 ಅಥವಾ 13 ವರ್ಷದ ಒಳಗಿರ್ತಕ್ಕಂಥ ಉಪನಯನ ಆಗಿರ್ತಕ್ಕಂಥ ಒಟುಗಳನ್ನು, ಬ್ರಾಹ್ಮಣ ಒಟುಗಳನ್ನು ಮನೆಗೆ ಕರೆದು ಶ್ರದ್ಧಾಭಕ್ತಿಯಾಗಿ ಮೊದಲೇ ಅವರು ಬರೋದಕ್ಕಿಂತ ಮುಂಚಿತವಾಗಿ ಒಂದು ಪಂಚಶಲ್ಯೆಯನ್ನು ನೀರಲ್ಲಿ ನೆನೆಸಿ ಮಡಿಯಿಂದ ಒಣಗ ಹಾಕಿರ್ತಕ್ಕಂಥದ್ದು. ಅವರು ಬಂದಾದ ನಂತರ ಮತ್ತೊಮ್ಮೆ ಸ್ನಾನ ಮಾಡಿಸಿ ಅವರಿಗೆ ಆ ಮಡಿಪಂಚಗಳನ್ನು ಒಡಿಸಿ ಲಕ್ಷಣವಾಗಿ ಅವರಿಗೆ ಒಂದು ಬಾಳೆ ಎಲೆಯಲ್ಲಿ ಊಟವನ್ನು ಬಡಿಸ್ತಕ್ಕಂಥದ್ದು. ಮೊದಲು ಆ ಬ್ರಾಹ್ಮಣ ಒಟುಗಳಿಗೆ ಫಸ್ಟು ಅನ್ನದಾನ ಆದ ನಂತರ ಊಟ ಮಾಡಿದ ಮೇಲೆ ಇಡೀ ಕುಟುಂಬ ಅನ್ನಪ್ರಸಾದವನ್ನು ಸ್ವೀಕರಿಸ್ತಕ್ಕಂಥದ್ದು. ಈ ಪ್ರಸಾದಕ್ಕೆ ಮಾಡುವಂತಹ ಖಾದ್ಯಗಳು ಸಹಿತ ಸುಬ್ರಹ್ಮಣ್ಯೇಶ್ವರನಿಗೆ ಏನಿಷ್ಟವೋ ಅದನ್ನೇ ಮಾಡ್ತಾರೆ. ಸುಬ್ರಹ್ಮಣ್ಯೇಶ್ವರ ಕಲಿಯುಗದಲ್ಲಿ ಸುಬ್ರಹ್ಮಣ್ಯೇಶ್ವರ, ಗಣಪತಿ, ನಾಗ ಇದೆಲ್ಲ ಬಹಳ ವಿಶೇಷ. ನೋಡಿ, ಪ್ರಾಣಿಗಳ ರೂಪದಲ್ಲೂ ಸಹಿತ ಒಂದು ವಾನರ ಸೈನ್ಯ ಕೋತಿಗಳಿಗೆ ಹನುಮನ ವಿಶೇಷವಾದಂಥ ಆರಾಧನೆ ಮಾಡ್ತೀವಿ. ಗಣಪತಿ ಅಂದರೆ ಆನೆಯನ್ನು ಪೂಜೆ ಮಾಡ್ತೀವಿ. ಹಾಗೆ ನಾಗದೇವರಿಗೆ ನಾಗರಾಜ ಅಂದರೆ ಹಾವುಗಳನ್ನು ಪೂಜೆ ಮಾಡ್ತಾರೆ. ಹಾಗೆ ಏನೇ ಆದರೂ ಈ ಸೃಷ್ಟಿ ಅಂತಕ್ಕಂಥದ್ದು ಇದು ಮೂರನೇ ಸೃಷ್ಟಿ. ಈ ಮೂರನೇ ಸೃಷ್ಟಿ ಇವತ್ತಿನ ದಿವಸ ಈ ಸೃಷ್ಟಿಯ ಅನುಷ್ಠಾನವನ್ನು ಬೆಳಿಗ್ಗೆ ತಲೆಗೆ ಸ್ನಾನ ಮಾಡುವಾಗಲೂ ಸಹಿತ ಶಾಂಪೂ ಆಗಲಿ, ಸೀಗೆಕಾಯಿ ಆಗಲಿ ಅಥವಾ ಯಾವುದೇ ಒಂದು ಪದಾರ್ಥವನ್ನು ಹಾಕಿದಿರ ಬರೀ ಒಂಚೂರು ಹಾಲು ಹಾಕ್ಕೊಂಡು ತಲೆಗೆ ಸ್ನಾನ ಮಾಡ್ಕೊಳ್ಳೋದು ಪದ್ಧತಿ ಇದೆ. ಅದಾದ ನಂತರ ಮಡಿಯಿಂದ ಸಾರಿಸಿ ಗೂಡಿಸಿ ರಂಗವಲ್ಲಿ ಎಲ್ಲ ಆದ ನಂತರ ಮನೆ ದೇವರಿಗೆ ಲಕ್ಷ್ಮಣ ಪೂಜೆಯನ್ನು ಮಾಡಿ ಹತ್ತಿರದಲ್ಲಿರ್ತಕ್ಕಂಥ ಎಲ್ಲಾದರೂ ಹುತ್ತಕ್ಕೆ ಮನೆ ಮಂದಿ ಎಲ್ಲರೂ ಹೋಗಿ ಒಂದಿಷ್ಟು ಹಾಲು, ಭತ್ತದರಳು, ಅವಲಕ್ಕಿ ಅಥವಾ ಒಂದಿಷ್ಟು ಅಕ್ಕಿ ಹಿಟ್ಟು, ಕಡಲೆಕಾಳು ಇದೆಲ್ಲವನ್ನು ತೆಗೆದುಕೊಂಡು ಹೋಗಿ ಹಸಿ ತಂಬಿಟ್ಟನ್ನು ಮಾಡ್ತಾರೆ. ಹಸಿ ತಂಬಿಟ್ಟನ್ನು ಮಾಡಿ ಗೆಜ್ಜೆ ವಸ್ತ್ರವನ್ನು ತೆಗೆದುಕೊಂಡು ಒಂದು ಕೊಡ ನೀರು ತೆಗೆದುಕೊಂಡು ಹುತ್ತದ ಸಮೀಪ ಹೋಗಿ ಹುತ್ತದ ಸುತ್ತ ನೀರನ್ನು ಹಾಕಿ ಹುತ್ತದ ಕೊಳವೆಯ ಹತ್ರ ಲಕ್ಷಣವಾಗಿ ಪೂಜೆಯನ್ನು ಮಾಡ್ತಾರೆ. ಆದರೆ ನಾನು ಪ್ರತಿ ಬಾರಿ ಹೇಳ್ತೇನೆ, ಹುತ್ತದ ಕೊಳವೆಗಳಲ್ಲಿ ಹಾಲು ತುಪ್ಪವನ್ನಾಗಲಿ, ಅಕ್ಕಿ ಹಿಟ್ಟಾಗಲಿ, ಕಡಲೆಕಾಳಾಗಲಿ, ತಂಬಿಟ್ಟಾಗಲಿ, ಯಾವುದೇ ಬೆಲ್ಲ ಸಿಹಿ ಪದಾರ್ಥಗಳನ್ನಾಗಲಿ ಆ ಹಾವಿನ ಕೊಳವೆಗಳಿಗೆ ಹಾಕಬಾರ್ದು. ನಾವು ಪೂಜಾನುಷ್ಠಾನ ಮಾಡುವಾಗ ಗೊತ್ತಿದ್ದೋ ಗೊತ್ತಿಲ್ಲದಿರೋನೋ ನಮ್ಮಿಂದ ಆಗುವ ತಪ್ಪು ತೊಂದರೆಗಳಿಗೆ ಒಳಗಿರ್ತಕ್ಕಂಥ ಉರ್ಗಗಳಿಗೆ ಅಂದರೆ ಹಾವುಗಳಿಗೆ ತೊಂದರೆ ಆಗುತ್ತೆ. ಅದಕ್ಕೆ ತೊಂದರೆ ಆದರೆ ಪುನಃ ನಾವೇ ತೊಂದರೆ ಅನುಭವಿಸ್ಬೇಕಾಗತ್ತೆ. ಹಾಗಾಗಿ ನಾಗದೇವರ ಅನುಗ್ರಹವನ್ನು ಪಡಿಬೇಕಾದರೆ ಅದರದೇ ಆದಂಥ ಕೆಲವು ನಿಯಮಗಳಿದೆ. ಆ ನಿಯಮಗಳನ್ನು ಪಾಲನೆ ಮಾಡಿದ್ರೆ ಮಾತ್ರ ಅದರ ಫಲ ಶೀಘ್ರವಾಗಿ ಸಿಗ್ತಕ್ಕಂಥದ್ದು. ವಿಚಾರಗಳು ಸಾಕಷ್ಟು ಇದೆ, ಕೂತ್ಕೊಳ್ಳಿ ತಿಳಿಸ್ತೇನೆ. ಈ ಶುಭ ದಿನದ ವಿಶೇಷ ಪೂಜಾ ಕಾರ್ಯವನ್ನು ಹೇಗೆ ಮಾಡಬೇಕು ಅಂತ ಅವರು ತಿಳಿಸ್ತಾ ಇದ್ರು. ಆದರೆ ಅದಕ್ಕೂ ಮುನ್ನ ಒಂದು ಪತ್ರ ಬಂತೆ, ಪ್ರಸಾದವನ್ನು ತಲುಪಿಸೋಣ. ಶ್ರೀ ಗಯಾ ಕ್ಷೇತ್ರದಿಂದ ಪ್ರಸಾದವನ್ನು ಕಳಿಸಿದ್ದಾರೆ. ಜಯಮ್ಮ ಅವರು ಬೆಂಗಳೂರಿನಿಂದ. ಪ್ರಸಾದ ಬಂದು ಸೇರಿದೆ. ನೀವು ಕಳಿಸಿರ್ತಕ್ಕಂತಹ ಪ್ರಸಾದ ಗಯಾ ಕ್ಷೇತ್ರದ್ದು ಪ್ರಸಾದ ಬಂದಿದೆ. ಗಯಾಲ್ಲಿರ್ತಕ್ಕಂಥ ವಿಷ್ಣುಪಾದ ಜೊತೆಗೆ ಕಾಶಿ ವಿಶ್ವೇಶ್ವರ, ಅನ್ನಪೂರ್ಣೇಶ್ವರಿ ನೋಡಿ, ವಿಶೇಷವಾಗಿ ಒಂದು ಬಿಲ್ವಪತ್ರೆಯನ್ನು ಸಹಿತ ಕಳಿಸಿದ್ದೀರಿ. ಕುಂಕುಮ ಪ್ರಸಾದವನ್ನು ಕಳಿಸಿದ್ದೀರಿ. ಒಳ್ಳೆಯದಾಗಲಿ. ಹೇಳಮ್ಮ, ಓದಿ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಗೆ ಕೋಟಿ ಕೋಟಿ ನಮಸ್ಕಾರಗಳು. ಗುರುಜಿ, ನನ್ನ ಹೆಸರು ಜಯಮ್ಮ.
ನೀಲಸಂದ್ರ ಬೆಂಗಳೂರಿನಲ್ಲಿ ನಾನು ವಾಸವಾಗಿರ್ತೇನೆ. ನನಗೆ ಈಗ 65 ವರ್ಷ. ಹೂ ವ್ಯಾಪಾರವನ್ನು ಮಾಡ್ತೇನೆ ಮತ್ತು ಟೂರಿಸ್ಟ್ ಏಜೆನ್ಸಿ ಕಡೆಯಿಂದ ನಾನು ಎಲ್ಲ ಪುಣ್ಯಕ್ಷೇತ್ರಗಳಿಗೂ ಕರ್ಕೊಂಡು ಹೋಗ್ತೇನೆ. ಇತ್ತೀಚೆಗೆ 50 ಜನರನ್ನ ಕಾಶಿ ಕ್ಷೇತ್ರ, ಗಯಾ, ಬುದ್ಧಗಯಾ ಪುಣ್ಯಕ್ಷೇತ್ರಕ್ಕೆ ಕರ್ಕೊಂಡು ಹೋಗಿದ್ದೆ. ಅಲ್ಲಿಂದ ನಿಮಗಾಗಿ ಪ್ರಸಾದವನ್ನು ಕಳಿಸಿದ್ದೇನೆ. ನಾನಿರೋದು ಒಬ್ಬಳೇ ಗುರುಜಿ. ಯಾವ ಕೆಲಸ ಮಾಡಿದ್ರೂ ಜನರು ಏನಾದರೂ ಒಂದು ತೊಂದರೆ ಕೊಡ್ತಾನೆ ಇರ್ತಾರೆ. ಈಗಾಗಲೇ 65 ವರ್ಷ ಆಗಿದೆ. ನಾನು ಸಾಯೋ ಕಾಲದಲ್ಲಾದರೂ ನೆಮ್ಮದಿಯಾಗಿರ್ತೀನ ಅನ್ನೋದೇ ನನ್ನ ಪ್ರಶ್ನೆ. ಮತ್ತು ನನಗೆ 2 ಕಣ್ಣು ಸರಿಯಾಗಿ ಕಾಣಿಸೋದಿಲ್ಲ, ಒಂದು ಕಣ್ಣು ಆಪರೇಷನ್ ಆಗಿದೆ ಅಂತ ಹೇಳಿದರು. ಆದರೂ ಆ ತಾಯಿ 65 ವರ್ಷದಲ್ಲೂ ಇಷ್ಟು ಪುಣ್ಯಕ್ಷೇತ್ರಗಳನ್ನು ತಾನೂ ನೋಡ್ತಾ ತನ್ನೊಂದಿಗೆ ಒಂದಷ್ಟು ಜನಗಳನ್ನೂ ಕರ್ಕೊಂಡು ಟೂರಿಸ್ಟ್ ಅವ್ರ ಜೊತೆ ಸೇರಿಕೊಂಡು ಒಂದಷ್ಟು ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡ್ತಿದ್ದೀರಿ. ನಿಂದಕರು ಎಲ್ಲಿಲ್ಲ? ಎಲ್ಲ ಕಡೆ ನಿಂದಕರಿದ್ದಾರೆ. ಎಲ್ಲಿಲ್ಲ ಸಮಸ್ಯೆ? ಎಲ್ಲ ಕಡೆ ಸಮಸ್ಯೆ ಇದೆ. ಸಮಸ್ಯೆ ನಿಂದಕರು ಅಥವಾ ನಮಗೆ ತೊಂದರೆ ಮಾಡ್ತಕ್ಕಂಥವ್ರು, ಇವರೆಲ್ಲರ ಮಧ್ಯದಲ್ಲಿ ನಾವಿದ್ರೇ ಇದೇ ಜೀವನ. ಈ ಜೀವನ ಬಿಟ್ಟು ಮತ್ತೊಂದು ಹೊಸ ಜೀವನ ಅಂತ ಖಂಡಿತ ಈ ಭೂಲೋಕದಲ್ಲಿ ಇಲ್ಲ. ಈ ಭೂಲೋಕದಲ್ಲಿರ್ತಕ್ಕಂಥದ್ದು ಎಲ್ಲರ ಮಧ್ಯದಲ್ಲಿ ನಾವು ವಾಸ ಮಾಡಬೇಕು. ಬಹುಶಃ ನಿಂದಕರು, ದುಷ್ಟರು ಅಥವಾ ಒಂದಷ್ಟು ಜನ ಬೇರೆಯವರು ಇರೋದ್ರಿಂದಲೇ ನಾವು ನೀವೆಲ್ಲರೂ ಸಹಿತ ಕರೆಕ್ಟಾಗಿ ಕ್ರಮಬದ್ಧವಾಗಿ ಎಚ್ಚರಿಕೆಯಿಂದ ಇರಲಿಕ್ಕಾಗುವಂಥದ್ದು. ಇಲ್ಲ ಅಂದರೆ ಸಂಪೂರ್ಣವಾಗಿ ನಾವು ಹೋದ ದಾರಿನೇ ಪ್ರತ್ಯೇಕವಾದ ದಾರಿ ಆಗಿಬಿಡುತ್ತೆ. ಆ ದಾರಿ ಸಮಂಜಸವಾಗಿಲ್ಲ. ಈ ದಾರಿನೇ ಕರೆಕ್ಟು. ನೀವು ಧೈರ್ಯವಾಗಿರಿ, ಆರೋಗ್ಯವಾಗಿರಿ, ಯಾರ ಮಾತು ತಲೆಗೆ ಹಾಕ್ಕೋಬೇಡಿ. ನೀವು ಮಾಡುವಂತಹ ಪುಣ್ಯ ಕೆಲಸ, ಧರ್ಮ ಕಾರ್ಯಗಳನ್ನು ಮಾಡ್ತಿದ್ದೀರಿ, ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ತಿದ್ದೀರಿ. ಎಂತಹ ಪರಮ ಪವಿತ್ರವಾಗಿರುವ ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡಿಕೊಂಡು ಪ್ರಸಾದವನ್ನು ನನಗೂ ಕಳಿಸಿದ್ದೀರಿ. ಒಳ್ಳೆಯದಾಗಲಿ, ನಿಮ್ಮ ಜೀವನ ಚೆನ್ನಾಗಿರಲಿ, ಆರೋಗ್ಯಕರವಾಗಿರಲಿ, ಯಾವುದೇ ನೋವು ಬಾರದಿರಲಿ ಅಂತ ನಾನು ಗಯಾ ಕ್ಷೇತ್ರದಕ್ಕಂಥ ಮಹಾವಿಷ್ಣುವನ್ನು ನಾನು ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ ತಾಯಿ, ಶುಭವಾಗಲಿ. ಪ್ರಸಾದವನ್ನು ಕಳಿಸೋದಕ್ಕಾಗಿ ಜಯಮ್ಮ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ವಿ. ಇನ್ನು ಗುರುಜಿ, ಮಾಘ ಮಾಸದ 3ನೇ ಷಷ್ಠಿ ಬಗ್ಗೆ ನೀವು ತಿಳಿಸ್ಕೊಡ್ತಾ ಇದ್ರಿ. ಖಂಡಿತಮ್ಮ. ಈ ಸೃಷ್ಟಿಯ ಮಹತ್ತು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಸೃಷ್ಟಿಯ ಮಹತ್ತನ್ನು ಎಲ್ಲರೂ ತಿಳ್ಕೊಳ್ಬೇಕು. ಸೃಷ್ಟಿ ಅಂದ್ರೇನು? ಸೃಷ್ಟಿ ಸುಬ್ರಹ್ಮಣ್ಯೇಶ್ವರರ ಆರಾಧನೆ ಅಷ್ಟು ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಈ ಪವಿತ್ರವಾಗಿರ್ತಕ್ಕಂಥದ್ದು ಬನ್ನಿ ಇವತ್ತಿನ ತಿಥಿವಾರ ನಕ್ಷತ್ರವನ್ನು ಸಹಿತ ನಾವು ತಿಳ್ಕೊಂಡು ತದನಂತರ ಸೃಷ್ಟಿಯ ಸುಬ್ರಹ್ಮಣ್ಯೇಶ್ವರರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಓಂ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿಧಾರ್ಥ ಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಶ್ರೀ ಶುಭಕೃತ್ನಾಮ ಸಂವತ್ಸರೆ ಉತ್ತರಾಯಣೆ ಶಶಿ ಋತು ಮಾಘ ಮಾಸ ಶುಕ್ಲಪಕ್ಷ 27/1/2023 ಶುಕ್ರವಾರ ಸೃಷ್ಟಿ ರೇವತಿ ನಕ್ಷತ್ರ ಮಹಾನಕ್ಷತ್ರ ಸುಬ್ರಹ್ಮಣ್ಯೇಶ್ವರರ ರಥೋತ್ಸವ ಇರತಕ್ಕಂಥ ದಿನ. ಇವತ್ತು ಚಿತ್ರಾವತಿಯಲ್ಲಿರ್ತಕ್ಕಂಥ ಸುಬ್ರಹ್ಮಣ್ಯೇಶ್ವರ. ಚಿತ್ರಾವತಿ ಇರ್ತಕ್ಕಂಥದ್ದಾದರೂ ಎಲ್ಲಿ? ಚಿತ್ರಾವತಿ ಇರ್ತಕ್ಕಂಥದ್ದು ಬೆಂಗಳೂರಿನ ಉತ್ತರ ಭಾಗಕ್ಕೆ ಪಯಣಿಸಿದ್ರೆ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ. ಚಿಕ್ಕಬಳ್ಳಾಪುರ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ನಾನು ಹುಟ್ಟಿದ್ದು ಚಿಕ್ಕಬಳ್ಳಾಪುರ. ನನ್ನ ಹುಟ್ಟೂರು ಚಿಕ್ಕಬಳ್ಳಾಪುರದಲ್ಲಿ. ಚಿಕ್ಕಬಳ್ಳಾಪುರದಿಂದ ಸ್ವಲ್ಪ ದೂರ ಬಾಗೇಪಲ್ಲಿ ಕಡೆ ಮುಂದೆ ಪರಿಕ್ರಮಿಸಿದ್ರೆ ಅಲ್ಲಿ ಚಿತ್ರಾವತಿ ಎಂಬತಕ್ಕಂಥದ್ದಿದೆ. ಚಿತ್ರಾವತಿಯಲ್ಲಿರ್ತಕ್ಕಂಥ ಕಲ್ಯಾಣಿ ನೋಡಲಿಕ್ಕೆ 2 ಕಣ್ಗಳ ಸಾಲದು. ತುಂಬ ಬೃಹತ್ ಮಟ್ಟದ ಕಲ್ಯಾಣಿ. ಮೊದಲು ಕೋಲಾರ ಡಿಸ್ಟಿಕ್ ಆಗಿತ್ತು, ಈಗ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಇದೆ. ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿರ್ತಕ್ಕಂಥ ದೊಡ್ಡ ಕಲ್ಯಾಣಿ ಅಂದರೆ ಬಹುಶಃ ಅದೊಂದೇ, ಇನ್ಯಾವುದೋ ಇಲ್ಲ. ಅಲ್ಲಿ ಸುಬ್ರಹ್ಮಣ್ಯೇಶ್ವರರ ರಥೋತ್ಸವ. ಸಾಕಷ್ಟು ಜನ ರೈತ ಬಾಂಧವರು ಸೇರುವಂತಹ ಆ ರಥೋತ್ಸವ. ರೈತ ಬಾಂಧವರು ಇವತ್ತಿಗೂ ಸಹಿತ ಎತ್ತುಗಳ ಜಾತ್ರೆ ಅದೆಲ್ಲ ಚೆನ್ನಾಗಿ ನಡೆಯುತ್ತೆ. ಹಾಗೆ ಭಕ್ತರು ಸಹಿತ ಸಾಕಷ್ಟು ಜನ ಬರ್ತಾರೆ. ಎಲ್ಲ ವರ್ಗದ ಎಲ್ಲ ಮತಸ್ಥರು ಸಹಿತ ಸೇರಿ ಆಚರಣೆ ಮಾಡುವಂತಹದ್ದು ಸುಬ್ರಹ್ಮಣ್ಯೇಶ್ವರ. ಸುಬ್ರಹ್ಮಣ್ಯೇಶ್ವರ ಯಾರಿಗೆ ಬೇಡ? ಆತನ ಕೃಪಾಶೀರ್ವಾದ ಯಾರಿಗೆ ಬೇಡ ಹೇಳಿ? ಎಲ್ಲರಿಗೂ ಬೇಕೇ ಬೇಕು. ಯಾಕೆಂದರೆ ಸಾಮಾನ್ಯವಾದ್ದಲ್ಲ. ಸುಬ್ರಹ್ಮಣ್ಯೇಶ್ವರರ ಅನುಗ್ರಹ ಇದ್ದರೆ ಮಾತ್ರ ಎಲ್ಲದರಲ್ಲೂ ಕಾರ್ಯಸಿದ್ಧಿ ಆಗುವಂಥದ್ದು. ಹಾಗಾಗಿ ಸುಬ್ರಹ್ಮಣ್ಯೇಶ್ವರರ ಸಾನ್ನಿಧ್ಯವನ್ನು ದರ್ಶನ ಮಾಡಲಿಕ್ಕೆ ಎಲ್ಲರೂ ಮುಗಿಬೀಳ್ತಾರೆ, ಎಲ್ಲರೂ ಕಾತುರ್ತೆ ಅಂತಾರೆ. ನಾನು ಆಗಲೇ ಹೇಳಿದೆ, ನಾಗದೇವರ ಪೂಜೆಗಾಗಿ ಮಡಿಯಿಂದ ಪದಾರ್ಥಗಳನ್ನು ತಂದು ಯಾವುದೂ ಆ ಕೊಳವೆಗಳೆಲ್ಲ ಹಾಕಬೇಡಿ, ಅಂದರೆ ಹುತ್ತದ ಕೊಳವೆಲ್ಲ ಹಾಕಬೇಡಿ. ಹಾಗೆ ಮತ್ತೊಂದು ಕಿವಿ ಮಾತು ಏನಪ್ಪ ಅಂದರೆ, ಸಾಮಾನ್ಯಕ್ಕೆ ನಾಗನ ಆರಾಧನೆ ಮಾಡುವಂತಹ ಆ ಪರಮ ಪವಿತ್ರವಾಗಿರೋ ಪುಣ್ಯ ಸಾನ್ನಿಧ್ಯ ದೇವಾಲಯ ಅಥವಾ ಯಾವುದಾದ್ರೂ ಒಂದಷ್ಟು ಅಶ್ವತ್ಥಕಟ್ಟೆ ಇಂತಹ ಕಡೆ, ಅಂದರೆ ಮತ್ತೊಬ್ಬರ ಜಮೀನಲ್ಲೋ ಮತ್ತೊಬ್ಬರ ಸೈಟಲ್ಲೋ ಇರ್ತಕ್ಕಂಥ ಹುತ್ತಗಳಿಗೆ ನೀವು ಹೋಗಿ ಪೂಜೆ ಮಾಡಿ ಅಲ್ಲೊಂದು ದೇವಾಲಯ ಅಥವಾ ದೇವರು ಸಾನ್ನಿಧ್ಯ ಅಂತ ನೀವು ನಿರ್ಮಿಸಿಬಿಟ್ರೆ ಪುನಃ ಅವರು ಮನೆ ಕಟ್ಕೊಳ್ಳೋದು, ಕೆಲಸ ಮಾಡೋದು ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ಅಂತಹ ತಪ್ಪುಗಳನ್ನು ನಾವು ಮಾಡಬೇಡಿ. ಅವ್ರು ಯಾರೂ ಇಲ್ಲ, ಜಮೀನಲ್ಲಿ ಯಾರೂ ಇಲ್ಲ, ಅಥವಾ ಆ ಪ್ರಾಂತ್ಯದಲ್ಲಿ ಆ ಸೈಟ್ ಓನರ್ಗಳು ಯಾರೂ ಹತ್ತಿರದಲ್ಲಿಲ್ಲ ಅಂತ ಅಲ್ಲೊಂದು ಹುತ್ತ ಇದೆ ಅಂತೇಳಿ ಅಲ್ಲಿರ್ತಕ್ಕಂಥ ಸುತ್ತಮುತ್ತವರೆಲ್ಲ ಹೋಗಿ ಅಲ್ಲಿ ಹಾಲು ತುಪ್ಪ ಹಾಕಿ ಅರಶಿನ ಕುಂಕುಮ ಪೂಜೆ ಮಾಡಿಬಿಟ್ರೆ ಪುನಃ ನಾಳೆ ಆತ ಮನೆ ಕಟ್ಟಬೇಕಾದ್ರೆ ಭಾಳ ಭಯಪಡ್ತಾನೆ, ಅಂಜಿಕೆ ಶುರುವಾಗುತ್ತೆ. ದೇವ್ರ ಬಗ್ಗೆ ಇರುವಂಥ ನಂಬಿಕೆ, ದೇವ್ರ ಮೇಲೆ ಅಪಾರವಾದಂತಹ ಗೌರವ, ಇದಕ್ಕೆ ಎಲ್ಲೂ ಯಾರಿಗೂ ತೊಂದರೆ ಆಗಬಾರ್ದು. ಯಾರೂ ಅದರ ಬಗ್ಗೆ ಬೇರೆ ಥರ ಚಿಂತನೆ ಮಾಡಬಾರ್ದು. ಅದಕ್ಕಾಗಿ
ನಮ್ಮ ತಪ್ಪು ಒಪ್ಪುಗಳನ್ನು ಸರಿಯಾದ ರೀತಿ ಆಲೋಚನೆ ಮಾಡಬೇಕು. ಹಾಗೆ ಅವತ್ತಿನ ದಿವಸ ಶ್ರದ್ಧಾಭಕ್ತಿಯಾಗಿ ಮಡಿಯಿಂದ ಹೊರಟು ಹಾಲು ತುಪ್ಪವನ್ನು ಹಾಕಿ ಭಗವಂತನ ಸೇವೆಯನ್ನು ಮಾಡ್ತಾ ಆ ನೆಂದಿರ್ತಕ್ಕಂಥ ಸ್ಥಳ, ಹುತ್ತದ ಸುತ್ತಮುತ್ತ ನೀರು ಹಾಕಿರ್ತಿರಲ್ಲ, ಆ ನೆಂದಿರುವ ಸ್ಥಳದಲ್ಲೇ ಒಂದಷ್ಟು ಮಣ್ಣು ತಗೋಬೇಕು. ಅಂದರೆ ಮಹಾಮೃತ್ತಿಗೆ ಪ್ರಸಾದ, ಆ ಮಣ್ಣು ಮಹಾಮೃತ್ತಿಗೆ ಪ್ರಸಾದವನ್ನು ತೆಗೆದುಕೊಂಡು ನೀವು ಅದೇ ಸಾನ್ನಿಧ್ಯದಲ್ಲಿ ಎರಡೂ ಕಣ್ಣಿನ ರೆಪ್ಪೆಗಳಿಗೆ, ಎರಡೂ ಕಿವಿ ಹಾಳೆಗಳಿಗೆ, ಹೃದಯ ಮಧ್ಯದಲ್ಲಿ ಇಟ್ಕೊಳ್ತಕ್ಕಂಥದ್ದು. ಹಾಗೆ ಮನೆಯಲ್ಲಿರ್ತಕ್ಕಂತಹ ಎಲ್ಲರಿಗೂ, ಹಾಗೆ ನಿಮ್ಮ ಅಣ್ಣ ತಮ್ಮಂದಿರಿಗೂ ಸಹಿತ ತಂದು ಕೊಡಬೇಕು. ಆ ಹುತ್ತದ ಮಣ್ಣು ಅಷ್ಟು ಆರೋಗ್ಯಕರ. ಹುತ್ತದ ಮಣ್ಣಿನಿಂದ ಆರೋಗ್ಯ, ಮೈಯಲ್ಲೇನಾದ್ರು ಚರ್ಮ ಬಾಧೆ ಇದ್ದರೆ, ಸೌರಿಯಾಸಿಸ್ ಆಗಲಿ ಅಥವಾ ಚರ್ಮ ರೋಗ ಆಗಲಿ, ಚರ್ಮಕ್ಕೆ ಸಂಬಂಧಪಡ್ತಕ್ಕಂಥ ಯಾವುದೇ ರೋಗ ಲಕ್ಷಣಗಳಿದ್ದರೂ ಹುತ್ತದ ಮಣ್ಣನ್ನು, ಇವತ್ತಿಗೂ ಸಾಕಷ್ಟು ಕಡೆ ಆಯುರ್ವೇದಿಕಲ್ಲಿ ಈ ಸಾಮಾನ್ಯಕ್ಕೆ ಒಂದಷ್ಟು ಥೆರಪಿಗಳಂತಿದೆ, ಫಿಸಿಯೋಥೆರಪಿ ಇದೆ. ಆ ಫಿಸಿಯೋಥೆರಪಿನಲ್ಲಿ ಮೈಕೈ ಉಜ್ಜಿ ಸ್ನಾನ ಮಾಡಿಸ್ತಕ್ಕಂಥದ್ದು, ಮೈಕೈಗೆ ಮಣ್ಣಲ್ಲಿ ಅಂದರೆ ಮಹಾಮೃತ್ತಿಗೆ ಸ್ನಾನ ಮಾಡಿಸ್ತಕ್ಕಂಥದ್ದು. ಮೃತ್ತಿಗೆ ಸ್ನಾನದಲ್ಲಿ ಪ್ರಧಾನ ಪಾತ್ರವನ್ನು ವಹಿಸ್ತಕ್ಕಂಥದ್ದೇ ಹುತ್ತದ ಮಣ್ಣು. ಹುತ್ತದ ಮಣ್ಣನ್ನು ಅಂದರೆ ಈ ಸಾಮಾನ್ಯ ಹುತ್ತದ ಕೊಳವೆಗಳಿರುತ್ತಲ್ಲ, ಅಲ್ಲಿ ಹಾವಿಲ್ಲ ಅಂತ ಗೊತ್ತಾದಾಗ ಏನು ಮಾಡ್ತಾರೆ, ಈ ಸಾಮಾನ್ಯ ಹಳ್ಳಿಗಳ ಕಡೆ ಅಂಥ ಹುತ್ತದ ಮಣ್ಣನ್ನು ಶೇಖರಣೆ ಮಾಡ್ತಾರೆ. ಮಾಡಿ ಅದನ್ನು ಒಂದು ಬಕೆಟಲ್ಲಿ ಹಾಕಿ ನೆನೆಸ್ತಾರೆ. ನೆಂದಿರ್ತಕ್ಕಂಥದ್ದನ್ನು ಒಂದು ಬಿಳಿ ಬಟ್ಟೆನಲ್ಲಿ ಹಾಕಿ ಶೋಧಿಸ್ತಾರೆ. ಸಾಮಾನ್ಯಕ್ಕೆ ಹುತ್ತದ ಮಣ್ಣು ಅದು ಸಣ್ಣ ಸಣ್ಣ ಮರಳು ಸೇರಿರಲ್ಲ, ಬರೀ ಮಣ್ಣಷ್ಟೇ ಇರುತ್ತೆ. ಯಾಕೆಂದರೆ ಗೆದ್ದಲು, ಹುತ್ತವನ್ನು ಕಟ್ಟುವಂತಹದ್ದು ಗೆದ್ದಲು. ಆ ಗೆದ್ದಲು ಗೆದ್ದಲು ಕಟ್ಟಬೇಕಾದ್ರೆ ತನ್ನ ಎಂಜಿಲನ್ನು ಸೇರಿಸ್ಕೊಂಡು ಮಣ್ಣಲ್ಲೊಂದು ಗಟ್ಟಿ ಅಂಶ ಮಾಡುತ್ತೆ. ಜೊತೆಗೆ ಆ ಗೆದ್ದಲು ಸಂಪೂರ್ಣವಾಗಿ ಔಷಧಿ ರೂಪದಲ್ಲಿರ್ತಕ್ಕಂಥದ್ದು. ಅದಕ್ಕೆ ಚರ್ಮ ರೋಗಕ್ಕೆ ಮತ್ತು ಚರ್ಮ ಸುಕ್ಕಾಗಿರೋದಕ್ಕೆ ಮತ್ತು ಮುಖ ಕಪ್ಪು, ದೇಹ ಕಪ್ಪಾಗಿರೋದಕ್ಕೆ ಮತ್ತು ಕೆಲವು ಚರ್ಮ ರೋಗ ಬೇಗ ಗುಣ ಆಗೋದೇ ಇಲ್ಲ ಅನ್ನೋದಕ್ಕೂ ಸಹಿತ ದಿವ್ಯೌಷಧಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ಹುತ್ತದ ಮಣ್ಣು. ಆದರೆ ಹುತ್ತದ ಮಣ್ಣನ್ನು ತರಬೇಕಾದ್ರೆ ಬಹಳ ಜೋಪಾನ ಇರಬೇಕು. ಹುತ್ತದ ಮಣ್ಣು ಈ ಮೂಗುತ್ತ ಅಂತಿರುತ್ತೆ. ಹುತ್ತಗಳಲ್ಲಿ ಹಾವಿರೋದೊಂದಷ್ಟು, ಹಾವಿಲ್ದಿರತಕ್ಕಂಥದ್ದೊಂದಷ್ಟು. ಹಾವಿಲ್ದಿರತಕ್ಕಂಥದ್ದೇನಪ್ಪ ಅಂದರೆ ಮೂಗುತ್ತ ಅಂತ ಹೇಳ್ತಾರೆ. ಅಂದರೆ ಹುತ್ತದ ಕೊಳವೆಗಳು ಓಪನ್ ಆಗದಿರ ಇದ್ದರೆ ಅಲ್ಲಿ ಹಾವಿರೋದಿಲ್ಲ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಹುತ್ತದ ಮೇಲ್ಭಾಗ ಕೊಳವೆ ಓಪನ್ ಆಗಲಿಲ್ಲ ಅಂದರೆ ಅಲ್ಲಿ ಹಾವಿರೋದಿಲ್ಲ. ಕೊಳವೆ ಓಪನ್ ಆಗಿದ್ದರೆ ಅಲ್ಲಿ ಸರ್ಪ ಇರುತ್ತೆ. ಸರ್ಪ ಇರ್ತಕ್ಕಂಥದ್ದನ್ನು ಯಾವುದೇ ಕಾರಣಕ್ಕೂ ಹುತ್ತವನ್ನು ಹೊಡಿಬಾರ್ದು. ಹುತ್ತವನ್ನು ಹೊಡಿಬೇಕಾದಂಥ ಪರಿಸ್ಥಿತಿ ಬಂದರೆ ಅದಕ್ಕೆ ಬೇರೆ ಪ್ರೋಸೆಸ್ ಇರುತ್ತೆ, ಬೇರೆ ಥರ ಅದರದ್ದೇ ಆದಂಥ ಕ್ರಮ ಇದೆ. ಆ ಕ್ರಮವನ್ನು ಆಚರಣೆ ಮಾಡಬೇಕು. ಕೆಲವೊಮ್ಮೆ ಸೈಟ್ಗಳಲ್ಲಿ ಹುತ್ತ ಇರುತ್ತೆ, ಅದನ್ನು ತೆರವುಗೊಳಿಸಬೇಕಾಗತ್ತೆ. ಆಗೇನು ಮಾಡಬೇಕು ಅದು ಮುಂದೆ ಆಲೋಚನೆ ಮಾಡೋಣ. ಆದರೆ ಯಾವುದೇ ಕಾರಣಕ್ಕೂ ಹುತ್ತಗಳಿಗೆ ತೊಂದರೆ ಕೊಡಬಾರ್ದು. ಅದಕ್ಕೋಸ್ಕರ ಮನೆ ಪ್ರಾಂತ್ಯದಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಹುತ್ತ ಬೆಳೀತಿದೆ ಅಂದರೆ ಬೆಳೆಯುವ ಪ್ರಾರಂಭದಲ್ಲೇ, ಅಂದರೆ ಗೆದ್ದಲು ಕಟ್ತಾ ಇದೆ ಅಂತ ಗೊತ್ತಾದಾಗಲೇ ಸರಿಪಡಿಸಬೇಕು. ಬಿಟ್ಟರೆ ಇವಾಗ ಕಟ್ಕೊಳ್ಳಿ ಬಿಡು ಗೆದ್ದಲು ಅಂತ ಬಿಡಬಾರ್ದು. ಇಂತಹ ವಿಚಾರಗಳನ್ನು ಸರಿಯಾಗಿ ಅರ್ಥೈಸ್ಕೋಬೇಕು. ಹಾಗೆ ಇವತ್ತು ಶ್ರೀ ವಲ್ಲಿ ದೇವಸೇನ ಸಮೇತ ಸುಬ್ರಹ್ಮಣ್ಯೇಶ್ವರರ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಹಾಗಾಗಿ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರಗಳ, ನಾಗನ ಕ್ಷೇತ್ರಗಳ, ನಾಗನಿಗೆ ನಡೆಯುವಂಥ ವಿಶೇಷವಾದ ಪೂಜಾ ಕ್ಷೇತ್ರಗಳ ದರ್ಶನವನ್ನು ಮಾಡುವಂಥದ್ದು ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಹಾಗಾಗಿ ಶ್ರೀ ಕ್ಷೇತ್ರಗಳನ್ನು ದರ್ಶನ ಮಾಡೋಣ ಬನ್ನಿ. ಇವತ್ತಂತೂ ಬಹಳ ವಿಶೇಷವಾದ ದಿನ ಅಂತ ಹೇಳ್ತಿದ್ರಿ. ಹಾಗಾಗಿ ಯಾವ ಕ್ಷೇತ್ರ ದರ್ಶನವನ್ನು ನಾವು ಮಾಡಿದ್ದೇವೆ? ಸುಬ್ರಹ್ಮಣ್ಯೇಶ್ವರರ ಕ್ಷೇತ್ರ ನಮ್ಮ ರಾಜ್ಯದಲ್ಲಿ ಪ್ರಸಿದ್ಧಿ ಕ್ಷೇತ್ರಗಳಂತಿದೆ. ಅದರಲ್ಲೂ ಬೆಂಗಳೂರಿಗೆ ಸಮೀಪ ಇರತಕ್ಕಂಥ ಘಾಟಿ ಕ್ಷೇತ್ರ ಬಹಳ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಅಂತಹ ಘಾಟಿ ಕ್ಷೇತ್ರ ಜೊತೆಗೆ ಚಿತ್ರಾವತಿಯಲ್ಲಿರ್ತಕ್ಕಂಥ ಸುಬ್ರಹ್ಮಣ್ಯೇಶ್ವರರ ಕ್ಷೇತ್ರ, ನಾಗಕ್ಷೇತ್ರ, ನಾಗನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಗಳನ್ನು ಬನ್ನಿ ದರ್ಶನ ಮಾಡ್ಕೊಂಬರೋಣ.
ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರರನ್ನು ಪ್ರಾರ್ಥನೆ ಮಾಡ್ತಾ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರ ಕರ್ನಾಟಕ ರಾಜ್ಯದಲ್ಲಿ, ಅದರಲ್ಲೂ ಬೆಂಗಳೂರಿನ ರಾಜಧಾನಿಗೆ ಹತ್ತಿರದಲ್ಲಿರ್ತಕ್ಕಂತಹ ಘಾಟಿ ಕ್ಷೇತ್ರ ದೊಡ್ಡಬಳ್ಳಾಪುರ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ ಅಂದರೆ ಪ್ರತಿಯೊಬ್ಬರಿಗೂ ಸಹಿತ ಬಹಳಷ್ಟು ಅಚ್ಚುಮೆಚ್ಚುವಂತಲೇ ಇದೆ. ಯಾಕೆಂದರೆ ಇಲ್ಲಿರ್ತಕ್ಕಂಥದ್ದು ಲಕ್ಷ್ಮೀ ನರಸಿಂಹ ಜೊತೆಗೆ ಸುಬ್ರಹ್ಮಣ್ಯೇಶ್ವರ ನರಸಿಂಹನ ಈ ಏಕಶಿಲಾ ವಿಗ್ರಹ ಇಲ್ಲಿರ್ತಕ್ಕಂಥದ್ದು. ನರಸಿಂಹ ಮತ್ತು ಸುಬ್ರಹ್ಮಣ್ಯೇಶ್ವರರ ಏಕಶಿಲಾ ವಿಗ್ರಹ ಉದ್ಭವ ಮೂರ್ತಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ಈ ಕ್ಷೇತ್ರದ ಭಗವಂತನ ದರ್ಶನ ತಮ್ಮೆಲ್ಲರ ಜೀವನ ಕಣ್ಗಳಲ್ಲಿ ದರ್ಶನ ಮಾತ್ರದಿಂದಲೇ ಸರ್ವರಿಗೂ ಸಹಿತ ಪಾವನ ಸಿಗಲಿ. ಒಳ್ಳೆಯದಾಗಲಿ, ಶುಭವಾಗಲಿ. अनन्तं वासुकिं शेषं पद्मनाभं च कम्बलं शङ्खपालधृतराष्ट्रं च तक्षकं कालियं तथा एतानि नवनामानि नागानाम च महात्मनं सायंकाले पठे नित्यं प्रातःकाले विशेषतः तस्य विषभयं नास्ति सर्वत्र विजयी भवेत्। अनन्तं वासुकिं शेषं पद्मनाभं च कम्बलं शङ्खपालधृतराष्ट्रं च तक्षकं कालियं तथा एतानि नवनामानि नागानाम च महात्मनं सायंकाले पठे नित्यं प्रातःकाले विशेषतः तस्य विषभयं नास्ति सर्वत्र विजयी भवेत्। अनन्तं वासुकिं शेषं पद्मनाभं च कम्बलं शङ्खपालधृतराष्ट्रं च तक्षकं कालियं तथा एतानि नवनामानि नागानाम च महात्मनं सायंकाले ಘಾಟಿ ಕ್ಷೇತ್ರದಲ್ಲಿರ್ತಕ್ಕಂಥ ನರಸಿಂಹ ಹಾಗೂ ವಿಶೇಷವಾದಂಥ ಶ್ರೀ ಸುಬ್ರಹ್ಮಣ್ಯೇಶ್ವರರ ಕ್ಷೇತ್ರ. ಘಾಟಿ ಕ್ಷೇತ್ರ ಅಂದರೆ ಪ್ರತಿಯೊಬ್ಬ ಭಕ್ತರಿಗೂ ಸಹಿತ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಆಸ್ಥಾನ ಅಂತಲೇ. ಈ ಆಸ್ಥಾನ ಬೆಂಗಳೂರಿಗೆ ಸಮೀಪ ಇರತಕ್ಕಂಥದ್ದು, ಸಾಕಷ್ಟು ಜನ ಭಕ್ತರನ್ನು ಒಳಗೊಂಡಿರ್ತಕ್ಕಂಥದ್ದು, ಭಕ್ತರ ಮನೆಯಲ್ಲಿ ಮನೆದೇವರಾಗಿರ್ತಕ್ಕಂಥದ್ದು. ಇಂತಹ ಒಂದು ಶ್ರೀ ಕ್ಷೇತ್ರ ಸ್ವಾಮಿಯ ಈ ಸಾನ್ನಿಧ್ಯ, ರಥೋತ್ಸವದ ಈ ಕಡೆಯ ದಿನ, ಇವತ್ತು ನಡೆದಿರತಕ್ಕಂಥ ಒಂದು ಮಹಾಯಜ್ಞ, ಜೊತೆಗೆ ಸ್ವಾಮಿಗೆ ನಡೆದಂಥ ಇಷ್ಟೊತ್ತು ನಡೆದಂಥ ಪೂಜೆ ಅರ್ಚನೆಯ ಸಂಕಲ್ಪವನ್ನು ತಾವೆಲ್ಲರೂ ಸಹಿತ ದರ್ಶನ ಮಾಡಿದ್ದೀರಿ, ತಾವೆಲ್ಲರೂ ವೀಕ್ಷಣೆ ಮಾಡ್ತಿದ್ದೀರಿ. ಈ ಒಂದು ಮಹಾಪ್ರಸಾದವನ್ನು, ಪ್ರಸಾದ ವೀಕ್ಷಣಾ ಫಲ ತಮ್ಮೆಲ್ಲರಿಗೂ ಸಿಗಲಿ. ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಲಕ್ಷ್ಮೀ ನರಸಿಂಹನ ಸಂಪೂರ್ಣ ಅನುಗ್ರಹ ರಾಜ್ಯ ದೇಶದ ಸಮಸ್ತರ ಮೇಲಿರಲಿ. ಪ್ರಸ್ತುತ ಇರತಕ್ಕಂಥ ಈ ಒಂದು ಮಹಾಮಾರಿ ಕಾಯಿಲೆಗಳು ಆದಷ್ಟು ಬೇಗ ದೂರ ಆಗಲಿ. ಸರ್ವರಿಗೂ, ಸರ್ವ ಭಕ್ತರಿಗೂ ಸಹಿತ ಶೀಘ್ರವಾಗಿ ಭಗವಂತನ ದರ್ಶನ ಮಾಡುವಂಥ ಒಂದು ವಿಶೇಷ ಸೇವೆ ಎಲ್ಲರಿಗೂ ಸಿಗಲಿ. ಒಳ್ಳೆಯದಾಗಲಿ. अनन्तं वासुकिं शेषं पद्मनाभं च कम्बलं शङ्खपालधृतराष्ट्रं च तक्षकं कालियं तथा एतानि नवनामानि नागानाम च महात्मनं सायंकाले पठे नित्यं प्रातःकाले विशेषतः तस्य विषभयं नास्ति सर्वत्र विजयी भवेत्। अनन्तं वासुकिं शेषं पद्मनाभं च कम्बलं शङ्खपालधृतराष्ट्रं च
ಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಘಾಟಿ ಕ್ಷೇತ್ರದ ಪರಮ ಪವಿತ್ರವಾಗಿರತಕ್ಕಂತಹ ಪುಣ್ಯಕ್ಷೇತ್ರ. ಘಾಟಿ ಕ್ಷೇತ್ರದಲ್ಲಿ ನಡೀತಿರ್ತಕ್ಕಂಥ ರಥೋತ್ಸವ, ಸೃಷ್ಟಿಯ ಮಹೋತ್ಸವ ಘಾಟಿ ಕ್ಷೇತ್ರ. ಘಾಟಿ ಕ್ಷೇತ್ರದಲ್ಲಿ ಪ್ರತಿ ವರ್ಷವೂ ಸಹಿತ ಬಹಳ ವಿಜೃಂಭಣೆಯಿಂದ ವಿಶೇಷವಾಗಿ ನಡೆಯುತ್ತೆ. ಈ ವರ್ಷ ಸಹಿತ ಅಷ್ಟೇ ವಿಜೃಂಭಣೆ ಇದೆ. ನಿತ್ಯ ಭಜಿಸಿದಾಗ ಪಾಪ ಕಳೆಯುತ್ತಮ್ಮ, ಆರು ಬಡೆಯ ಸ್ಥಾನಗಳಲ್ಲಿ ನೆಲೆಸಿದವನು ಆನಂದದ ಪೂಜಿಸೆ ಬಾಳು ಬೆಳಗಿತಮ್ಮ. ಆರು ಬಡೆಯ ಸ್ಥಾನಗಳಲ್ಲಿ ನೆಲೆಸಿದವನು ಆನಂದದ ಪೂಜಿಸೆ ಬಾಳು ಬೆಳಗಿತಮ್ಮ. ಪಾರ್ವತಿಯ ಪುತ್ರನ ಶೂರ ಪದ್ಮ ಸಂಹಾರನ ಪ್ರತಿ ಕೃತ್ತಿಕಾ ನಕ್ಷತ್ರ ಬಂದಿತಮ್ಮ, ಕಾರ್ತಿಕೇಯ ಸ್ವಾಮಿಯ ನೆನೆಯಿರಮ್ಮ. ಕಷ್ಟಗಳನ್ನು ಮರೆತು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿತ್ರಾವತಿ ಸುಬ್ರಹ್ಮಣ್ಯ ಸ್ವಾಮಿಯ ಕ್ಷೇತ್ರ ದರ್ಶನವನ್ನು ನಾವು ಮಾಡಲಿದ್ದೇವೆ. ಈಗ ಬನ್ನಿ ಹಾಗಿದ್ರೆ ಚಿತ್ರಾವತಿಗೆ ತೆರಳೋಣ. ಆಶ್ಲೇಷ ಪೂಜೆಯ ಕಡೆಯು ಸುಬ್ರಹ್ಮಣ್ಯ ಸ್ವಾಮಿ, ಆದಿಶೇಷ ಹುತ್ತಕ್ಕೆ ಆಕಳ ಹಾಲ ತಂದಿರುವೆ. ಆಶ್ಲೇಷ ಪೂಜೆಯ ಕಡೆಯು ಸುಬ್ರಹ್ಮಣ್ಯ ಸ್ವಾಮಿ, ಆದಿಶೇಷ ಹುತ್ತಕ್ಕೆ ಆಕಳ ಹಾಲ ತಂದಿರುವೆ. ನವಿಲ ಹೆಗಲ ಮೇಲೆ ಕುಳಿತ ನಟರಾಜನ ಸುತನೇ, ಮನದಲ್ಲಿ ನಿನ್ನಯ ಸ್ಮರಣೆಯ ಮಾಡುತ್ತ ನಿಂತಿವೆ ಷಣ್ಮುಖನೇ. ಆಶ್ಲೇಷ ಪೂಜೆಯ ಕಡೆಯು ಸುಬ್ರಹ್ಮಣ್ಯ ಸ್ವಾಮಿ, ಆದಿಶೇಷ ಹುತ್ತಕ್ಕೆ ಆಕಳ ಹಾಲ ತಂದಿರುವೆ. तस्फुरत् वाससं प्रावृडं बोधवत् प्रोलसत् विग्रहं वन्यया मालया शोभितो
ಶಿವಂ ಭಗವದೇತನಃ ಶಿವಾಶರವ್ಯಾಯಾತಪತಯ ನೋ ರುದ್ರಮೃಯ ಘೋರಾಪಕಾಸನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತಾವು ಈಗ ನೋಡುತ್ತಿರ್ತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯತೀರ್ಥ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕಲ್ಲಿ ಇದೊಂದು ಬಹಳ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ಈ ಸಾನ್ನಿಧ್ಯ ಇಷ್ಟು ಬೃಹತ್ ಮಟ್ಟದಲ್ಲಿರ್ತಕ್ಕಂಥ ಒಂದು ಬೃಹತ್ ಮಟ್ಟದ ಕಲ್ಯಾಣಿಗೆ ಸಮೀಪದಲ್ಲಿರ್ತಕ್ಕಂಥ ಸುಬ್ರಹ್ಮಣ್ಯೇಶ್ವರನ ಸಾನ್ನಿಧ್ಯ. ಈ ಸಾನ್ನಿಧ್ಯಕ್ಕೆ ಸಾಕಷ್ಟು ವರ್ಷಗಳ ಇತಿಹಾಸ ಇದೆ. ಜೊತೆಗೆ ಈ ಕ್ಷೇತ್ರದಲ್ಲಿ ನಡೀತಕ್ಕಂಥ ಸೃಷ್ಟಿಯ ಉತ್ಸವ, ರಥಸಪ್ತಮಿ, ಸೂರ್ಯ ರಥವನ್ನೇರಿ ವಿಶೇಷವಾಗಿರ್ತಕ್ಕಂಥ ಪ್ರಕಾಶಮಾನವನ್ನು ಕೊಡುವಂಥ ಸಾನ್ನಿಧ್ಯಗಳು. ಹಾಗೆ ಜನ್ಮದಾರಭ್ಯ ಇರತಕ್ಕಂಥ ಕರ್ಮಫಲಗಳನ್ನು ದೂರ ಮಾಡ್ಕೋಬೇಕಾದ್ರೂ ಸಹಿತ ರಥಸಪ್ತಮಿ ಎಂದು ಆಚರಣೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. 7 ಕುದುರೆಗಳನ್ನು ಹೇಗೆ ಸ್ವಾಮಿ ಬರ್ತಾನೋ ಅದೇ ಪ್ರಕಾರ ಸಪ್ತ ದ್ವೀಪಗಳಲ್ಲಾಗಲಿ ಅಥವಾ ಸಪ್ತ ಸಮುದ್ರಗಳಲ್ಲಾಗಲಿ ಅಥವಾ ವಿಶೇಷವಾಗಿರ್ತಕ್ಕಂಥ ಪುಣ್ಯತೀರ್ಥದಲ್ಲಾಗಲಿ ಸ್ನಾನ ಮಾಡ್ತಕ್ಕಂಥದ್ದು, ಸ್ನಾನವನ್ನು ಆಚರಿಸಿ ಪೂಜೆಯನ್ನು ಮಾಡ್ತಕ್ಕಂಥದ್ದು ಇದು ಪರಮ ಪವಿತ್ರವಾಗಿರ್ತಕ್ಕಂಥ ಸಾನ್ನಿಧ್ಯ. ಹಾಗೆ ಸುಬ್ರಹ್ಮಣ್ಯೇಶ್ವರನ ಸಾನ್ನಿಧ್ಯದಲ್ಲಿರ್ತಕ್ಕಂಥ ಈ ತೀರ್ಥಜಲದಲ್ಲಿ ಸ್ವಾಮಿಯ ಪೂಜೆ ಅನುಷ್ಠಾನ, ಹಾಗೆ ಇದೇ ಪ್ರಾಂತ್ಯದಲ್ಲಿ ಸ್ವಾಮಿ ವಿರಾಜಮಾನಾಗಿ ಕೂತಿರ್ತಕ್ಕಂತಹ ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರನ ಈ ಸ್ಕಂದ ಸೃಷ್ಟಿಯೆಂದು ಅಂದರೆ ನಾಗನಿಗೆ ವಿಶೇಷವಾಗಿರ್ತಕ್ಕಂಥ ಅಭಿಷೇಕ ಅಂದರೆ ಹರಿದ್ರಾರ್ಚನೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹರಿದ್ರದಿಂದ ಸ್ವಾಮಿಗೆ ಅಭಿಷೇಕವನ್ನು ಮಾಡಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಶುದ್ಧ ಜಲ ಅಥವಾ ಪುಣ್ಯತೀರ್ಥ ಈ ತೀರ್ಥ ಸ್ನಾನ ಮಾಡಿ ನಂತರ ಗರ್ಭಗುಡಿಯಲ್ಲಿ ಹೋಗಿ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ದರ್ಶನವನ್ನು ಮಾಡ್ತಕ್ಕಂಥದ್ದು ಬಹಳ ವಿಶೇಷವೇ ಸರಿ. ಹಾಗಾಗಿ ಈ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ತೀರ್ಥ ಸ್ನಾನ ಅಥವಾ ತೀರ್ಥದಲ್ಲಿ ವಿಶೇಷವಾಗಿರ್ತಕ್ಕಂಥ ಪ್ರೋಕ್ಷಣೆ, ಅದಾದ ನಂತರ ಸ್ವಾಮಿಯ ದರ್ಶನ. अद्रिजार्धं रुद्ररूपं ताण्डवप्रियमीश्वरम् अद्रिजार्धं रुद्ररूपं ताण्डवप्रियमीश्वरं वन्दे जटाधर शान्तसुन्दर दिव्यरूपमहेश्वरं वन्दे जटाधर शान्तसुन्दर दिव्यरूपमहेश्वरम् अद्रिजार्धं रुद्ररूपं ताण्डवप्रियमीश्वरम् अद्रिजातं रुद्ररूपं ताण्डवप्रियमीश्वरम् अद्रिजातं रुद्ररूपं ताण्डवप्रियमीश्वरम्
नमो आञ्जनेयं नमो दिव्यकायं नमो वायुपुत्रं नमो सूर्यमित्रम् नमो निखिलरक्षाकरं रुद्ररूपं नमो मारुतिं रामदूतं नमामि नमो वानरेशं नमो दिव्यभासं नमो वज्रदेहं नमो ब्रह्मतेजम् नमो शत्रुसंहारकं वज्रकायं नमो मारुतिं रामदूतं नमामि नमो आञ्जनेयं नमो दिव्यकायं नमो वायुपुत्रं नमो सूर्यमित्रम् नमो निखिलरक्षाकरं रुद्ररूपं नमो मारुतिं रामदूतं नमामि नमो वानरेशं नमो दिव्यभासं नमो वज्रदेहं नमो ब्रह्मतेजम् नमो शत्रुसंहारकं वज्रकायं नमो मारुतिं रामदूतं नमामि श्री आञ्जनेयं नमस्ते प्रसन्नाञ्जनेयं नमस्ते श्री आञ्जनेयं नमस्ते प्रसन्नाञ्जनेयं नमस्ते नीलकण्ठवाहनं द्विषड्भुजं किरीटिनं लोलरत्नकुण्डलप्रभाभिरामषण्मुखं शूलशक्तिदण्डकुकुटाक्षमालिकाधरं बालमीश्वरं कुमारशैलवासिनं भजे वल्लिदेवयानिकसमुल्लसन्तमीश्वरं मल्लिकादिदिव्यपुष्पमालिका विराजितं झल्लरीनिनादशङ्खवादनप्रियं सदा पल्लवारुणं कुमारशैलवासिनं भजे नीलकण्ठवाहनं द्विषड्भुजं किरीटिनं लोलरत्नकुण्डलप्रभाभिरामषण्मुखं शूलशक्तिदण्डकुकुटाक्षमालिकाधरं बालमीश्वरं कुमारशैलवासिनं भजे सुरसैन्यनाथं गुहं सदा शरणमहं भजे नीलकण्ठवाहनं द्विषड्भुजं किरीटिनं लोलरत्नकुण्डलप्रभाभिरामषण्मुखं शूलशक्तिदण्डकुकुटाक्षमालिकाधरं बालमीश्वरं कुमारशैलवासिनं भजे ಇದು ಮಾಘ ಮಾಸದ 3ನೇ ಷಷ್ಠಿಯ ಶುಭ ದಿನ, ಶುಭ ಶುಕ್ರವಾರ. ಹಾಗಾಗಿ ಇವತ್ತಿನ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಪುಣ್ಯಕ್ಷೇತ್ರಗಳ ದರ್ಶನವನ್ನು ನಾವು ಮಾಡ್ತಾ ಇದ್ದೀವಿ. ಅದರಲ್ಲೂ ನಾವು ಮಾಡ್ತಾ ಇರುವಂಥದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇರುವಂತಹ ಚಿತ್ರಾವತಿ ಸುಬ್ರಹ್ಮಣ್ಯ ಸ್ವಾಮಿಯ ಕ್ಷೇತ್ರ ದರ್ಶನ. ಬನ್ನಿ ಹಾಗಿದ್ರೆ ಮತ್ತೆ ಮುಂದುವರಿಸೋಣ. ಜಗಜ್ಜಾಲಪಾಲಂ ಗಜಕಂಠಮಾಲ
कालं शरच्चन्द्रबालं महादैत्यकालं नभो नीलकायं दुरावारमायं सुपद्मासहायं भजेऽहं भजेऽहम् सदाम्बोधिवासं गलत्पुष्पहासं जगत्सन्निवासं शतादित्यभासं गदाचक्रशस्त्रं लसत्पीतवस्त्रं हसच्चारुवक्त्रं भजेऽहं भजेऽहम् विमुक्तेर्निदानं हरारातिमानं स्वभक्तानुकूलं जगद्वृक्षमूलं निरस्तार्थशूलं भजेऽहं भजेऽहम् समस्तामरेशं द्विरेवाभकेशं जगद्बिम्बलेशं हृदाकाशदेशं सदा दिव्यदेहं विमुक्ताखिलेहं सुवैकुण्ठगेहं भजेऽहं भजेऽहम्
ಚಿತ್ರಾವತಿ ಸುಬ್ರಹ್ಮಣ್ಯ ಸ್ವಾಮಿಯ ಕ್ಷೇತ್ರ ದರ್ಶನವನ್ನು ಮತ್ತೆ ಮುಂದುವರಿಸೋಣ. अनन्तं वासुकिं शेषं पद्मनाभं च कम्बलं शङ्खपालधृतराष्ट्रं च तक्षकं कालियं तथा एतानि नवनामानि नागानाम च महात्मनं सायंकाले पठे नित्यं प्रातःकाले विशेषतः तस्य विषभयं नास्ति सर्वत्र विजयी भवेत्। अनन्तं वासुकिं शेषं पद्मनाभं च कम्बलं शङ्खपालधृतराष्ट्रं च तक्षकं कालियं तथा एतानि नवनामानि नागानाम च महात्मनं सायंकाले पठे नित्यं प्रातःकाले विशेषतः तस्य विषभयं नास्ति सर्वत्र विजयी भवेत्। अनन्तं वासुकिं शेषं पद्मनाभं च कम्बलं शङ्खपालधृतराष्ट्रं च तक्षकं कालियं तथा एतानि नवनामानि नागानाम च महात्मनं सायंकाले पठे नित्यं प्रातःकाले विशेषतः तस्य विषभयं नास्ति सर्वत्र विजयी भवेत्। अनन्तं वासुकिं शेषं पद्मनाभं च कम्बलं शङ्खपालधृतराष्ट्रं च तक्षकं कालियं तथा एतानि नवनामानि नागानाम च महात्मनं सायंकाले पठे नित्यं प्रातःकाले विशेषतः तस्य विषभयं नास्ति सर्वत्र विजयी भवेत्। अनन्तं वासुकिं शेषं पद्मनाभं च कम्बलं शङ्खपालधृतराष्ट्रं च तक्षकं कालियं
ಮಾತಾ ಕಿ. ನಿನ್ನೆ ಮಧ್ಯಾಹ್ನ ಇಲ್ಲಿ ಚಿತ್ರಾವತಿಯಲ್ಲಿ ಸುಬ್ರಹ್ಮಣ್ಯೇಶ್ವರನ ಸಾನ್ನಿಧ್ಯದಲ್ಲಿ ನಾನು ಪ್ರಸಾದ ಊಟ ಮಾಡಿದ್ದೆ. ನಿನ್ನೆ ಮಧ್ಯಾಹ್ನ ಊಟ ಮಾಡಿ ಇಲ್ಲಿವರೆಗೂ ಭಗವತ್ ಸೇವೆಯಲ್ಲಿದ್ದೇನೆ. ರಾತ್ರಿ ಊಟಕ್ಕಾಗಲಿ ಬೆಳಿಗ್ಗೆ ಟಿಫನ್ಗಾಗಲಿ ನೋಡಿದ್ದೀವಿ ಅಷ್ಟೇ, ಆದರೆ ಮಾಡಿಲ್ಲ. ಈಗ ನಿಮ್ಮಗಳ ಜೊತೆ ಪ್ರಸಾದ ತಗೊಳ್ಬೇಕು ಅಂತ ಇಲ್ಲಿಗೆ ಬಂದಿದ್ದೇನೆ. ಹಾಗಿರಬೇಕಾದ್ರೆ ತಾವೆಲ್ಲ ಸೌಮ್ಯವಾಗಿದ್ದರೆ ತಮಾಷೆ ನೀವು ಆ ಒಂದು ವಿಶೇಷವಾಗಿರ್ತಕ್ಕಂಥ ಈ ಸುಂದರವಾದ ಗಳಿಗೆ ಇದು ಪುನಃ ಬಾಂದ್ರೆ ಬರ್ತಕ್ಕಂಥದ್ದಲ್ಲ. ದೊರಕುನ ಇటువంటి ಸೇವಾ ಇವತ್ತು ಆರ್ಯವೈಶ್ಯ ಮಂಡಳಿಯಲ್ಲಿ ಭಗವಂತನ ಇಷ್ಟು ಅತೃಪ್ತಿ ಬಹಳ ತೃಪ್ತಿಕರವಾದಂಥ ರೀತಿ ನಿಮ್ಮೊಳಗಿರ್ತಕ್ಕಂಥ ಸಮಸ್ಯೆಗಳು ಏನೇ ಇದ್ರೂ ಸಹಿತ ಎಲ್ಲ ದೂರ ಆಗಬೇಕು ಅಂತ ಹೇಳಿ ಇಂತಹ ಒಂದು ಪರಮ ಪವಿತ್ರವಾಗಿರುವ ಪುಣ್ಯಕ್ಷೇತ್ರಕ್ಕೆ ತಾವೆಲ್ಲರೂ ಆಗಮಿಸಿದ್ದೀರಿ. ತಾಯಿ ಕನ್ಯಕಾ ಪರಮೇಶ್ವರಿಯ ಅನುಗ್ರಹದಿಂದ ನಿಮ್ಮೆಲ್ಲರ ಕುಟುಂಬದಲ್ಲೂ ಸಹಿತ ಇನ್ನಷ್ಟು ಶಾಂತಿ ನೆಮ್ಮದಿ ನಿಮಗೆ ಸಿಗಲಿ. ಹಾಗೆ ಕನ್ಯಕಾ ಪರಮೇಶ್ವರಿಯ ಆರಾಧನೆ ಇವತ್ತು ಚಿತ್ರಾವತಿ ಕ್ಷೇತ್ರದಲ್ಲಿ ಮಾಧ್ಯಾಹ್ನಿಕ ಅಭಿಜಿನ್ ಲಗ್ನದಲ್ಲಿ ಸುಬ್ರಹ್ಮಣ್ಯೇಶ್ವರ ನಿಮ್ಮ ಆಸ್ಥಾನಕ್ಕೆ ಬಂದಿದ್ದಾನೆ ನಿಮ್ಮಗಳಿಂದ ಸೇವೆ ತಗೊಳ್ಳಿಕ್ಕಾಗಿ. ನೀವು ನಿಮ್ಮ ಆಸ್ಥಾನಕ್ಕೆ ಕರೆತಂದಿರತಕ್ಕಂಥ ಶ್ರೀ ವಲ್ಲೀ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರನ್ನ ಭಕ್ತಿಯಿಂದ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿ ನಿಮ್ಮಗಳ ಜನ್ಮದಾರಭ್ಯ ಇರ್ತಕ್ಕಂಥ ಕರ್ಮಫಲವನ್ನು ದೂರ ಮಾಡ್ಕೋಬೇಕು. ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಅಂದರೆ ತಮಾಷೆ ಅಲ್ಲ. ಸುಬ್ರಹ್ಮಣ್ಯೇಶ್ವರನ ಹತ್ರ ನಾವು ಎಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ನಮ್ರತೆಯಿಂದ ನಾವು ನಡ್ಕೊಂಡ್ರೆ ಅಷ್ಟು ಬೇಗ ನಮಗೆ ಆತ ಒಲಿತಾನೆ. ಯಾಕೆಂದರೆ ಸುಬ್ರಹ್ಮಣ್ಯೇಶ್ವರನ ಅಂಥ ಒಂದು ಶಕ್ತಿ ಇದೆ. ನಿಮ್ಮ ದೇಹದ ಮೇಲೆ ಉಂಟಾಗುವಂಥ ಚರ್ಮ ರೋಗ ಇರಲಿ, ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಋಣಬಾಧೆಗಳಿರಲಿ, ಅಥವಾ ಕುಟುಂಬದಲ್ಲಿ ಅಭಿವೃದ್ಧಿ ಕಾಣದಿರೇ ಇರಲಿ, ಇದೆಲ್ಲಕ್ಕೂ ಪರಿಹಾರ ಕೊಡುವವನೇ ಸುಬ್ರಹ್ಮಣ್ಯೇಶ್ವರ. ಅಂತಹ ಸುಬ್ರಹ್ಮಣ್ಯೇಶ್ವರ ಇವತ್ತು ಆರ್ಯ ವೈಶ್ಯ ಕುಟುಂಬಕ್ಕೆ ನಿಮ್ಮ ಈ ಒಂದು ವಿಶೇಷವಾಗಿರ್ತಕ್ಕಂಥ ಆಸ್ಥಾನಕ್ಕೆ ಭಗವಂತ ಇಲ್ಲಿಗೆ ಬಂದು ಆತ ಪೂಜೆಯನ್ನು ನಿಮ್ಮಿಂದ ತಗೊಳ್ತಾ ಇದ್ದಾನೆ ಅಂದರೆ ತಾವೆಲ್ಲ ಶ್ರದ್ಧೆಯಿಂದ ಭಕ್ತಿಯಿಂದ ನಿಮ್ಮ ಮನೆಯ ತಾಯಿ ಕನ್ಯಕಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ನಿಮ್ಮಗಳ ವಂಶ ಕುಟುಂಬ ಎಲ್ಲವೂ ಸಹಿತ ಸುಂದರವಾಗಿರಲಿ ಅಂತ ಹೇಳಿ ದೇವಿಯನ್ನು ಪ್ರಾರ್ಥನೆ ಮಾಡಬೇಕು. ಅಂತಹ ಶುಭ ದಿನ ಇವತ್ತು ನಿಮ್ಮೆಲ್ಲರನ್ನೂ ಸಹಿತ ಈ ವೇದಿಕೆಯಲ್ಲಿ ನೋಡುವಂಥ ಭಾಗ್ಯ ನಮ್ಮದಾಗಿದೆ. ಅದಕ್ಕಾಗಿ ನಮ್ಮ ಹುಟ್ಟೂರಲ್ಲಿ ಇವತ್ತು ಚಿತ್ರಾವತಿ ಕ್ಷೇತ್ರದಲ್ಲಿ ಭಗವಂತನ ಪ್ರಾರ್ಥನೆ, ಇಷ್ಟೊತ್ತು ನಡೆದಂಥ ಅಭಿಷೇಕ, ಸುಂದರವಾದಂಥ ಕಲ್ಯಾಣಿಯಲ್ಲಿ ನಡೆದಂಥ ಪೂಜೆ, ಜೊತೆಗೆ ಅನ್ನ ಸಂತರ್ಪಣೆಯ ಆ ಅನ್ನ ಪೂಜೆ, ಇದೆಲ್ಲವನ್ನು ಮಾಡುವಂಥ ಭಾಗ್ಯ ನಮ್ಮದಾಯಿತು. ಅದೆಲ್ಲವನ್ನು ನೋಡುವಂತಹ ಕಣ್ಗಳು ನಿಮ್ಮದು. ಸುಬ್ರಹ್ಮಣ್ಯೇಶ್ವರನ ಅನುಗ್ರಹಕ್ಕೆ ಪಾತ್ರರಾಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಸ್ವಾಮಿಗೆ ಈಗ ಮಹಾಮಂಗಳಾರತಿ ಸಮಯ. ಈಗಾಗಲೇ ಇಲ್ಲಿರ್ತಕ್ಕಂಥ ಈ ಊರಿನ ಆಗಮ ಪಂಡಿತರು, ಪುರೋಹಿತರು ಭಾಳ ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನ ಸೇವೆ ಸಲ್ಲಿಸಿದ್ದಾರೆ. ಮಂಗಳಾರತಿ ಕಾತುರದಿಂದ ಕಾಯ್ತಾ ಇದ್ದಾರೆ. ಯಾಕೆಂದರೆ ಭಗವಂತನ ಕಾಯಿಸಬಾರ್ದು. ನಾವು ಭಗವಂತನಿಗೆ ಮಂಗಳಾರತಿ ಮಾಡಿ ಸಾಕಷ್ಟು ಹೊತ್ತಿನಿಂದ ತಾವೆಲ್ಲರೂ ಸಹಿತ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ. ಯಾಕೆಂದರೆ ಈ ದೇಹಕ್ಕೆ ಶಕ್ತಿ ಕೊಡೋಳು ಅನ್ನಪೂರ್ಣೇಶ್ವರಿ. ಅನ್ನಪೂರ್ಣೇಶ್ವರಿ ಅಡುಗೆ ಮನೆಯಲ್ಲಿ ಕಾಯ್ತಾ ಇದ್ದಾಳೆ. ಇನ್ನು ಲೇಟ್ ಮಾಡೋದು ಬೇಡ. ಆ ತಾಯಿನ ತೃಪ್ತಿಯಾಗಿ ದರ್ಶನ ಮಾಡೋಣ, ಪ್ರಸಾದ ಸ್ವೀಕರಿಸೋಣ. ಆದರೆ ಅದಕ್ಕೂ ಮೊದಲು ಮಂಗಳಾರತಿ ಮಾಡೋಣ.
ನೋಡಿದ್ರಲ್ಲ ವೀಕ್ಷಕರೇ, ಷಷ್ಠಿಯ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ಗುರುಜಿಯವರು ತಿಳಿಸ್ಕೊಟ್ಟಿದ್ದಾರೆ ಮತ್ತು ವಿಶೇಷವಾದಂತಹ ಪುಣ್ಯಕ್ಷೇತ್ರಗಳ ದರ್ಶನ ಕೂಡ ಮಾಡಿದ್ದಾಯಿತು. ಗುರುಜಿ, ಷಷ್ಠಿಯ ಬಗ್ಗೆ ವಿಶೇಷತೆ ತಿಳ್ಕೊಟ್ರಿ, ಹುತ್ತದ ಮಣ್ಣಿನ ಶ್ರೇಷ್ಠತೆ ಎಂಥದ್ದು ಅನ್ನೋದ್ರ ಬಗ್ಗೆ ಹೇಳ್ಕೊಟ್ರಿ, ಅದರ ಜೊತೆಗೆ ಪುಣ್ಯಕ್ಷೇತ್ರಗಳ ದರ್ಶನ ಕೂಡ ಮಾಡಿಸಿದ್ರೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಮ್ಮ, ಶುಭವಾಗಲಿ. ಸುಬ್ರಹ್ಮಣ್ಯೇಶ್ವರರ ಅನುಗ್ರಹ ನಾಡಿನ ಸಮಸ್ತರ ಮೇಲಿರಲಿ. ಒಳ್ಳೆಯದಾಗಲಿ. ವೀಕ್ಷಕರೇ, ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 8 ಗಂಟೆಗೆ ಇದೇ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.